ನೋಡಿ, ಇವತ್ತೇನು ಅಂತ್ಯ ಸಂಸ್ಕಾರ ನಡೆಯುತ್ತೆ. ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸುವಂತರೇನಿದ್ದಾರೆ ಅವ್ರು ಹಾಗೆ ಹೋಗಬಾರ್ದು, ಹಸಿವಿನಿಂದ ಅವ್ರು ವಾಪಸ್ ಹೋಗಬಾರ್ದು ಅನ್ನೋಂಥ ಕಾರಣಕ್ಕೋಸ್ಕರ ಊಟದ ವ್ಯವಸ್ಥೆನೂ ಕೂಡ ಹರದನಹಳ್ಳಿಯಲ್ಲಿ ಮಾಡಿಸ್ತಾ ಇದ್ದಾರೆ ರೇವಣ್ಣ ಅವರ ಕುಟುಂಬಸ್ಥರು. ಯಾಕಂದರೆ ಭಾಳ ಲೇಟ್ ಆಗಿಬಿಡುತ್ತೆ. ಈಗ ಸಂಜೆ 4ರಿಂದ 5 ಗಂಟೆವರೆಗೂ ಕೂಡ ಆಗ್ಬೋದು. ಬೇರೆ ಬೇರೆ ಭಾಗಗಳಿಂದ ಜನ ಬರ್ತಾನೆ ಇದ್ದಾರಲ್ವ. ಹಾಗಾಗಿ ರೇವಣ್ಣ ಅವರು ಮುಂದೆ ನಿಂತ್ಕೊಂಡು ಅದರ ನೇತೃತ್ವವನ್ನು ವಹಿಸಿಕೊಂಡು 20,000ಕ್ಕೂ ಹೆಚ್ಚು ಜನರಿಗೆ ಊಟದ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಬೆಳಗ್ಗೆ ತಿಂಡಿ ಇರುತ್ತೆ, ಹಾಗೆ ಮಧ್ಯಾಹ್ನ ಊಟದ ವ್ಯವಸ್ಥೆನೂ ಕೂಡ ಮಾಡಲಾಗ್ತಾ ಇದೆ. 200ಕ್ಕೂ ಹೆಚ್ಚು ಸಿಬ್ಬಂದಿಯವರು ಅಡುಗೆ ತಯಾರಿ ಮಾಡ್ತಾ ಇದ್ದಾರೆ. ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲಿನಲ್ಲಿ ಅಡುಗೆ ಮಾಡ್ತಾ ಇದ್ದಾರೆ. ನೋಡಿ, ಎಂತಹ ಸತ್ಕಾರ್ಯ ಅಂತ ಹೇಳಿದರೆ ಇದು. ಬೆಳಗಿನಿಂದಲೂ ಕೂಡ ಅಲ್ಲಿ ನೋಡಿ, ಬರೀ ಹರದನಹಳ್ಳಿ, ಆಮೇಲೆ ಮುತ್ತಿಗೆ ಅಲ್ಲ, ಹೊಳೆನರಸೀಪುರ, ಚನ್ನರಾಯಪಟ್ಟಣ, ಬೇಲೂರು, ಹಳೆಬೀಡು, ಆ ಕಡೆ ಮಂಡ್ಯ, ಮೈಸೂರು, ತುಮಕೂರು, ಚಿಕ್ಕಬಳ್ಳಾಪುರ, ಕೋಲಾರ ಎಲ್ಲ ಭಾಗದಿಂದಲೂ ಕೂಡ ಜನ ಬರ್ತಾ ಇದ್ದಾರೆ. ಹಾಗಾಗಿ ಅವ್ರು ಯಾರೂ ಕೂಡ ಹಸಿವಿನಿಂದ ಹೋಗಬಾರ್ದು ಅಂಥೇಳಿ ಬೆಳಗ್ಗೆ ಟಿಫನ್ ವ್ಯವಸ್ಥೆ ಮಾಡಿದ್ದಾರೆ. ಮತ್ತು ಪೊಲೀಸ್ ಸಿಬ್ಬಂದಿ ಅಲ್ಲಿ 2,000ಕ್ಕಿಂತ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಮತ್ತು ಜಿಲ್ಲಾಡಳಿತವೇ ಅಲ್ಲಿ ಬೇಡು ಬಿಟ್ಟಿದೆ ಅಲ್ವಾ, ಎಲ್ರಿಗೂ ಭಾಳ ಅಚ್ಚುಕಟ್ಟಾಗಿ ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ ರೇವಣ್ಣ ಅವ್ರ ಫ್ಯಾಮಿಲಿಯವರು ಹರದನಹಳ್ಳಿಯಲ್ಲಿ. ಈಗ ಏನು ತಪ್ಪಲಿ ರಂಗನಾಥ ಸ್ವಾಮಿ ಬೆಟ್ಟ ಇದೆ ಅಲ್ವಾ, ಅಲ್ಲಿನೇ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಮಧ್ಯಾಹ್ನ ಊಟದ ವ್ಯವಸ್ಥೆ ಕೂಡ ಇರುತ್ತೆ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮರವರು ವಿಧಿವಶರಾಗಿದ್ದಾರೆ. ಇವತ್ತು ಅಂತ್ಯಕ್ರಿಯೆ ಕೂಡ ಮಧ್ಯಾಹ್ನದ ನಂತರ ಅಂತ್ಯಕ್ರಿಯೆ ಆಗುತ್ತೆ. ಹಾಗಾಗಿ ಬರುವಂತಹ ಅಭಿಮಾನಿಗಳಿಗೆ, ಕಾರ್ಯಕರ್ತರಿಗೆ ಈಗಾಗಲೇ ಊಟದ ವ್ಯವಸ್ಥೆಯನ್ನು ಮಧ್ಯಾಹ್ನಕ್ಕೆ ಮಾಡಲಾಗಿರ್ತಕ್ಕಂಥದ್ದು. ಸುಮಾರು 20,000ಕ್ಕೂ ಹೆಚ್ಚು ಕಾರ್ಯಕರ್ತರಿಗೆ, ಜೊತೆಗೆ ಇಲ್ಲಿ ಬರ್ತಕ್ಕಂತಹ ಅಭಿಮಾನಿಗಳಿಗೆ ಊಟದ ವ್ಯವಸ್ಥೆ ಮಾಡಲಿಕ್ಕೆ ರೆಡಿಯಾಗಿರ್ತಕ್ಕಂತಹ ದೃಶ್ಯಾವಳಿಗಳನ್ನು ನಾವು ನೋಡ್ತಾ ಇದ್ದೀವಿ. ಈಗಾಗಲೇ ಸಾಕಷ್ಟು ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ವೇದಿಕೆಯನ್ನು ಸಿದ್ಧಪಡಿಸುವ ಮುಖಾಂತರ, ಜೊತೆಗೆ ಅಡುಗೆ ಮಾಡುವಂತಹ ಮುಖಾಂತರ ಇವತ್ತು ಬೆಳಿಗ್ಗೆ ಮತ್ತು ಮಧ್ಯಾಹ್ನ ಎರಡೂ ಟೈಮ್ಗೆ ಅಡುಗೆ ಮಾಡುವಂತಹ ಕೆಲಸಕ್ಕೆ ಈಗಾಗಲೇ ಸಾಕಷ್ಟು ಮುಂದಾಗಿರ್ತಕ್ಕಂಥದ್ದು. ಭಟ್ರು ಈಗಾಗಲೇ ಮುಂದಾಗಿದ್ದಾರೆ. ಯಾಕಂದರೆ ಇಲ್ಲಿ ಅಕ್ಕಪಕ್ಕದ ಹಳ್ಳಿಯವರು ಅತಿ ಹೆಚ್ಚು ಹಳ್ಳಿಯವರು ಬರ್ತಾರೆ. ಹಾಗಾಗಿ ಆ ಹಳ್ಳಿಯವರಿಗೆ ಯಾವುದೇ ಕಾರಣಕ್ಕೂ ಊಟದ ವ್ಯವಸ್ಥೆಯಲ್ಲಿ ಸಮಸ್ಯೆ ಆಗಬಾರ್ದು ಅನ್ನುವ ಹಿನ್ನೆಲೆಯಲ್ಲಿ ಈಗಾಗಲೇ ಬೆಳಗ್ಗೆಯಿಂದಲೂ ಅಡುಗೆ ಭಟ್ಟರು ತಲ್ಲೀನರಾಗಿರ್ತಕ್ಕಂಥದ್ದು ಕೆಲಸ ಮಾಡ್ತಾ ಇರುವಂಥದ್ದು. ನಮ್ಮ ಜೊತೆಗೆ ಇಲ್ಲಿನ ಪ್ರಮುಖ ಭಟ್ಟರೇನಿದ್ದಾರೆ ಅವರಿದ್ದಾರೆ. ಈಗ ನಿಮಗೆ ಎಷ್ಟು ಸಾವಿರ ಜನಕ್ಕೆ ಅಡುಗೆ ಮಾಡಲಿಕ್ಕೆ ಸೂಚನೆ ಕೊಟ್ಟರು? ಜನಕ್ಕೆ ಹೇಳೋರು ಸರ್. 20,000 ಜನಕ್ಕೆ ಹೇಳೋರು. ಈ ಯಾವ್ಯಾವುದು ಅಡುಗೆ ಮಾಡಿದ್ದೀರಾ ಅಂತ? ಇವತ್ತು ಏನೂ ಇಲ್ಲ, ಅನ್ನ ಸಾಂಬಾರು ಒಂದು ಪಲ್ಯ ಅಷ್ಟೇ ಸರ್. ಇವತ್ತು ಮಧ್ಯಾಹ್ನ ಅಷ್ಟೇ ಹೇಳ್ರದು. ಇವತ್ತು ನೀವು ಎಷ್ಟು ಜನ ಕೆಲಸ ಮಾಡ್ತಾಯಿದ್ದೀರಿ ಇಲ್ಲಿ? ನಮ್ಮ ಟೀಮ್ ಬಂದು 70 ಜನ ಇದ್ದೀವಿ. ಇವಾಗ ಬಫೆ ಅಲ್ವಾ ಇದು, ಅಡಿಕೆ ಪ್ಲೇಟು ಎಲೆ ಮೇಲೆ ಬಡ್ಸೋಂಗಿಲ್ಲ. ಎಲೆ ಮೇಲೆ ಬಡ್ಸೋದಾದ್ರೆ 1000 ಜನ ಮೇಲೆ ಬೇಕು. ಇವು ಅಡಿಕೆ ಪ್ಲೇಟ್ ಅಲ್ವಾ, ಲೈನಲ್ಲಿ ನಿಲ್ಲಿಸಿ ಕೊಡೋದು. 70-80 ಜನ ಇದ್ದೀವಿ. ನೀವೇನು ಹೇಳ್ತೀರಾ? ನೀವು ಎಷ್ಟು ಜನ ಇದ್ದೀರಿ? ಎಷ್ಟು ಜನಕ್ಕೆ ಅಡುಗೆ ಮಾಡಿ? 80 ಸಾವಿರ ಸರ್. 80 ಸಾವಿರಕ್ಕೆ ನಾವು ನಿನ್ನೆ ಬಂದಿದ್ದು. ಈಗ ಊಟಕ್ಕೆ ಬರೋರೆಲ್ಲ 4 ಗಂಟೆ ಊಟ ರೆಡಿ ಇದೆ. ಊಟ ಕೊಡ್ತಾ ಇರಬೇಕು, ನಾವು ಮಾಡ್ತಾ ಇರಬೇಕು. ಬಂದು ಅವ್ರವ್ರಿಗೆಲ್ಲ ಊಟ ಮಾಡ್ತಾರೆ, ಕಾಲೇ ಮಾಡ್ತಾ ಇರಬೇಕು. ಒಟ್ಟಿಗೆ ಈಗ ನೀವು 20,000 ಜನ ಅಂತ ಮುಂಚೆ ಹೇಳಿರೋದಾ ಸರ್? ಹೌದು ಸರ್, 20,000 ಅಂತ ಮುಂಚೆ ಹೇಳಿದ್ರು ಸರ್ ಅವರು. ಅಡುಗೆ ನೆನ್ನೆ ಬಂದಿರೋ ನಾವು 5:30 ಗಂಟೆ 6 ಗಂಟೆ ಇರಬೇಕು. ಇಲ್ಲ ನನಗೆ ಮಾಡ್ತಾ ಇರಬೇಕು, ತಂದು ಕೊಡ್ತಾ ಇರಬೇಕು. ಹೌದು ಸರ್. ಇದಿಷ್ಟು ಇಲ್ಲಿನ ಅಡುಗೆ ಮಾಡುವಂತಹ ಭಟ್ರು ಹೇಳುವಂಥ ಮಾತು. ಅಂದರೆ ಅನ್ನ, ಸಾಂಬಾರು ಮತ್ತು ಒಂದು ತರಹದ ಪಲ್ಯವನ್ನು ಮಾಡಲಿಕ್ಕೆ ನಮಗೆ ಸೂಚನೆ ಕೊಟ್ಟಿದ್ದಾರೆ. ಜೊತೆಗೆ 20,000ಕ್ಕೂ ಹೆಚ್ಚು ಇಲ್ಲಿನ ಬರ್ತಕ್ಕಂತಹ ಕಾರ್ಯಕರ್ತರಾಗಿರ್ಬೋದು, ಅಭಿಮಾನಿಗಳಾಗಿರ್ಬೋದು, ಅವರಿಗೆ ಅಡುಗೆ ಮಾಡಲಿಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಇಲ್ಲಿ ದೊಡ್ಡ ಪೆಂಡಾಲ್ ಕೂಡ ಹಾಕಿ ಅಲ್ಲಿ ಏನು ಅಡಿಕೆ ತಟ್ಟೆಯ ಮುಖಾಂತರ ಊಟವನ್ನು ಬಡಿಸಲಿಕ್ಕೆ ತಯಾರನ್ನು ಮಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಪ್ರಕಾಶ್, TV5 ಹರದನಹಳ್ಳಿ.